ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಬುಧ ಹಾಗೂ ಗುರು ಇರತಕ್ಕಂಥದ್ದು, ಶುಕ್ರ ಮಿಥುನ ರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ ಈ ದಿವಸ. ಇನ್ನು ಸಿಂಹರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ನೀರಿನ ಸ್ಥಳಗಳಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ, ಜಾರೆ ಬಿದ್ದುಬಿಡೋದು ಮನೆಯಲ್ಲೇ ಆಗುತ್ತೆ. ಅದು ಹೇಳೋಕ್ಕಾಗಲ್ಲ, ಎಲ್ಲೋ ನಾವು ನೀರಿರೋ ಜಾಗಕ್ಕೆ ಹೋಗಿ ಬೀಳಬೇಕು ಅಂತಿಲ್ಲ, ಮನೆಯಲ್ಲೇ ನೀರಿದ್ದರೆ ದಬಾರ್ ಅಂತ ಬೀಳೋದೆ. ಹುಷಾರಾಗಿ ಓಡಾಡಿ. ಇನ್ನು ಈ ದಿವಸ ಕೃಷಿಕರಿಗೆ ಸ್ವಲ್ಪ ತೊಡಕು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಕೆಲಸಗಳಾಗೋದಿಲ್ಲ ಪಾಪ, ಅಂಥದ್ದು ಸೂಚಕವಾಗಿದೆ. ಈ ದಿವಸ ನಿಮಗೆ ಮಕ್ಕಳ ಸಹಕಾರ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಇದೆ. ನೀವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದರೆ ತುಂಬ ಚೆನ್ನಾಗಿದೆ, ಆ ರೀತಿಯಲ್ಲಿ ಫಲ ಲಾಭದಾಯಕವಾಗಿದೆ, ಅದರಲ್ಲಿ ಸಂಶಯ ಇಲ್ಲ, ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೋಡಿ, ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ, ಜೊತೆಗೆ ಅಮ್ಮನವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ಈ ದಿವಸ ಸ್ವಲ್ಪ ಆಗಂತುಕ ಸಮಸ್ಯೆ ಎದುರಾಗುತ್ತೆ. ಅಂದರೆ ಅಚಾನಕ್ಕಾಗಿ ಸಮಸ್ಯೆಗಳು ಬರುತ್ತೆ ಈ ದಿವಸ. ಅಂಥ ಕಠಿಣ ಸಮಸ್ಯೆಯನ್ನು ಎದುರಿಸೋದು ಕಷ್ಟ ಅನಿಸುತ್ತೆ. ಗುರು ಸೇವೆ, ಗುರು ಪ್ರಾರ್ಥನೆ ಮಾಡಿ, ಆಗ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ. ಇನ್ನು ನಿಮ್ಮ ರಾಶಿಯಿಂದ ಚಂದ್ರ ಸುಖಸ್ಥಾನದಲ್ಲಿದ್ದಾನೆ, ಹೀಗಾಗಿ ಸಹಕಾರ, ಮಿತ್ರರ ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಉದ್ಯೋಗದಲ್ಲೂ ನಿಮಗೆ ಸಹಕಾರ ಚೆನ್ನಾಗಿದೆ ಈ ದಿವಸ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಸ್ಮರಣೆ, ಗುರು ಪ್ರಾರ್ಥನೆ ಎರಡೂ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೀವು ಊಟ ವ್ಯತ್ಯಾಸ ಮಾಡ್ಕೊಳ್ತೀರಾ, ಮತ್ತು ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಅತಿಯಾದ ವ್ಯಯ ಸೂಚಿಸ್ತಾ ಇದೆ, ಹೆಚ್ಚು ಖರ್ಚು ಉಂಟಾಗೋ ಸಾಧ್ಯತೆಯನ್ನು ಹೇಳ್ತಾ ಇದೆ. ವೃತ್ತಿಯಲ್ಲಿ ಅಷ್ಟೇ ಪರಿಶ್ರಮ ಜಾಸ್ತಿಯಾಗಿದೆ ಈ ದಿವಸ. ಒಂದೇನಪ್ಪ ಅಂದರೆ ಧೈರ್ಯ ಇರ್ತದೆ, ಯಾವುದನ್ನು ಎದುರಿಸ್ತೀನಿ ಅನ್ನೋ ಶಕ್ತಿ ಅದು ನಿಮಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯ ಬಲ ಇಲ್ಲ, ದೇಹ ಕುಸಿಯುತ್ತೆ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಅಂಥವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಒಳ್ಳೆಯ ಸುಗ್ರಾಸ ಭೋಜನ, ಮನೆಯಲ್ಲಿ ಕುಟುಂಬದಲ್ಲಿ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲವೂ ಇದೆ. ಹೆಚ್ಚಿನ ಅನುಕೂಲ ಇದೆ, ಸಣ್ಣ ಪುಟ್ಟ ತೊಡಕು, ಇದರ ನಿವಾರಣೆಗೆ ಅಮ್ಮನವ್ರ ಪ್ರಾರ್ಥನೆ, ಅಮ್ಮನವ್ರ ಅಷ್ಟೋತ್ತರ ಸೇವೆ ಇತ್ಯಾದಿ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ರಾಶಿಯಲ್ಲಿರ್ತಕ್ಕಂತಹ ಚಂದ್ರನಿಂದಾಗಿ ವ್ಯಯಾಧಿಪತಿ ಜನ್ಮಕ್ಕೆ ಬಂದರೆ ಏನಾಗುತ್ತೆ, ವ್ಯಯ ಹೆಚ್ಚಾಗುತ್ತೆ, ಅನಗತ್ಯ ವ್ಯಯಗಳು, ಅನಗತ್ಯ ಖರ್ಚುಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಪರದಾಟ. ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ಪರಿಸ್ಥಿತಿ ಇರ್ತದೆ. ಜೊತೆಗೆ ದಿವಸ ದೈವ ಸಹಾಯ ಚೆನ್ನಾಗಿದೆ, ಯಥಾ ಪ್ರಕಾರ ಅನುಕೂಲ ಇದೆ. ಕಣ್ಣಿನ ಬಾಧೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ತಪ್ಪದೇ ನೀವು ಆದಿತ್ಯ ಹೃದಯ ಅಥವಾ ದುರ್ಗಾ ಕವಚ ಹೇಳ್ಕೊಳ್ಳೋದು ಇವೆಲ್ಲ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ, ಸ್ವಲ್ಪ ವ್ಯಯವೂ ಇದೆ. ಇಷ್ಟ ಮಿತ್ರರಿಗಾಗಿ ಸ್ವಲ್ಪ ಖರ್ಚು ಮಾಡ್ತಕ್ಕಂಥದ್ದು, ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ಇದೆ. ಕಲಾವಿದರಿಗೆ ಸ್ವಲ್ಪ ಪರವಾಗಿಲ್ಲ, ಸಣ್ಣ ಮಟ್ಟಿಗೆ ಸಹಾಯ ಉಂಟಾಗ್ತಕ್ಕಂಥದ್ದು, ಅವಕಾಶಗಳು ಏರ್ಪಾಡಾಗೋದು, ಇದೆಲ್ಲ ಒಂದು ರೀತಿಯ ಅನುಕೂಲ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ನೀವು ಧನ್ವಂತರಿ ಪ್ರಾರ್ಥನೆ ಮಾಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.